ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಇಲಾಖೆಯಿಂದ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಈ ಒಂದು ಒಂದು ಇಲಾಖೆಯಿಂದ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ವಿಒ ಒಂದು ಆಫೀಸರ್ ರೋಲ್ಗೆ RPC ಮತ್ತು KK ರೀಜನ್ಗಳಿಗೆ ಈ ಒಂದು ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. ಈ ಎರಡು RPC ಮತ್ತು KK ಕಲ್ಯಾಣ ಕರ್ನಾಟಕ ರೀಜನ್ ಎರಡೂ ರೀಜನ್ ನೋಟಿಫಿಕೇಶನ್ ಸಪ್ರೇಟ್ ಆಗಿರುತ್ತೆ. ಸೊ ಎರಡೂ ನೋಟಿಫಿಕೇಶನ್ ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಈ ಒಂದು ಅರ್ಜಿಯನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ಅರ್ಜಿಯನ್ನು ಸರಿಯಾಗಿ ಅಂದರೆ ಅಪ್ಲಿಕೇಶನ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಒಂದು ನೋಟಿಫಿಕೇಶನ್ನ ಸರಿಯಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನಾನು ಜಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನಿರುತ್ತಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ನೋಡಿ, ಸಂಸ್ಥೆ ಹೆಸರು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್. ಈ ಒಂದು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ವಿಲೇಜ್ ಅಕೌಂಟೆಂಟ್ ಆಫೀಸರ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಗೆ 572 ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಒಂದು ದೊಡ್ಡ ಬಹುತ್ ಸಂಖ್ಯೆ ಅಂತಲೇ ಹೇಳ್ಬೋದು. ಸೊ ಬಹಳ ಜನಕ್ಕೆ ಅವಕಾಶ ಇದೆ. ಸ್ಯಾಲ್ರಿ ಬಂದು 34,100ರಿಂದ 67,600 ರೂಪಾಯಿವರೆಗೆ ಈ ಒಂದು ತಿಂಗಳ ವೇತನ ಶ್ರೇಣಿ ಇರುತ್ತೆ. ಲೊಕೇಶನ್ ಬಂದು ಈ ಒಂದು ಜಾಬ್ ಬಂದು ಕರ್ನಾಟಕದಲ್ಲೇ ಈ ಒಂದು ಜಾಬ್ ಆಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಎರಡು, ನೀವು ಯಾವ ರೀಜನ್ಗೆ ಸಂಬಂಧಪಡುತ್ತೋ, ಕಲ್ಯಾಣ ಕರ್ನಾಟಕ ರೀಜನ್ ಸಂಬಂಧಪಡ್ತಿರೋ RPC ರೀಜನ್ ಸಂಬಂಧಪಡ್ತಿರೋ ಎರಡೂ ನೋಟಿಫಿಕೇಶನ್ನ ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನಿಮ್ಗೆ ಯಾವ ಸೂಟೇಬಲ್ ಇದೆ ಅದನ್ನು ಸರಿಯಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನೋಡಿ ವೀಕ್ಷಕರೇ, ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ಜಿಲ್ಲಾವಾರು ವಿವರಗಳು. ಬೆಳಗಾವಿ ಜಿಲ್ಲೆಗೆ 48 ಹುದ್ದೆಗಳನ್ನು ನೇಮಕಾತಿ ಮಾಡಿದ್ದಾರೆ. ತುಮಕೂರು ಜಿಲ್ಲೆಗೆ 50 ಹುದ್ದೆಗಳು, ಮಂಡ್ಯ ಜಿಲ್ಲೆಗೆ 50 ಹುದ್ದೆಗಳು, ಮೈಸೂರು ಜಿಲ್ಲೆಗೆ 45, ದಕ್ಷಿಣ ಕನ್ನಡ ಜಿಲ್ಲೆಗೆ 37 ಹುದ್ದೆಗಳು, ಹಾಸನಕ್ಕೆ 35, ಕಲಬುರಗಿ 35, ಚಾಮರಾಜನಗರ 31, ಬೆಂಗಳೂರು ಗ್ರಾಮಾಂತರ 30, ಬೆಂಗಳೂರು ನಗರ 29 ಮತ್ತು ಕೋಲಾರ 22, ಚಿಕ್ಕಬಳ್ಳಾಪುರ 21, ಬೆಂಗಳೂರು ನಗರ 20, ಶಿವಮೊಗ್ಗ 18, ಬಾಗಲಕೋಟೆ 16, ಬೀದರ್ 16, ಚಿತ್ರದುರ್ಗ 15, ಹಾವೇರಿ 15, ಗದಗ 14, ಉಡುಪಿ 10, ಚಿಕ್ಕಮಗಳೂರು 10 ಮತ್ತು ರಾಯಚೂರು 5. ಸೊ ಟೋಟಲ್ ಆಗಿ 572 ಹುದ್ದೆಗಳನ್ನು ಎಷ್ಟು ಜಿಲ್ಲೆಗಳಿಗೆ ಡಿವೈಡ್ ಮಾಡಿ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ರೋಲ್ಗೆ ಇಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಸೊ ನೋಡ್ತಿದ್ದೀರಾ, ಜಾಸ್ತಿ ಹುದ್ದೆಗಳನ್ನೇ ನೇಮಕಾತಿ ಮಾಡಿದರೆ. ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಹುದ್ದೆನ ತಗೋಬೇಕಂತ, ಸೊ ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇನ್ನೂ ಟೈಮ್ ಇದೆ, ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ನ. ಯಾರು ಇಂಟ್ರೆಸ್ಟ್ ಇದೆ ಒಮ್ಮೆ ನೋಟಿಫಿಕೇಶನ್ನ ಕರೆಕ್ಟಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡಿ, ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು. ಯಾವುದೇ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಈ ಒಂದು PUCನ ತರಗತಿ 12ನೇ ತರಗತಿ ಪಾಸ್ ಆಗಿದ್ರೆ ಸಾಕು, ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಮುಂದೆ ವಯಸ್ಸಿನ ಮಿತಿ ನೋಡಿ, ಈ ಒಂದು ಅರ್ಜಿ ಸಲ್ಲಿಸಲು ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 40 ವರ್ಷ. ವಯಸ್ಸಿನ ಸಡಿಲಿಕೆ OBC ಕ್ಯಾಂಡಿಡೇಟ್ಸ್ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತೆ, ಅಂದರೆ ಏಜ್ ರಿಲ್ಯಾಕ್ಸೇಷನ್. ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ಸಡಿಲಿಕೆ ಇರುತ್ತೆ. ಅರ್ಜಿ ಶುಲ್ಕ ನೋಡಿ, ಇದು ಒಂದು OBC ಅಭ್ಯರ್ಥಿಗಳಿಗೆ, ಇದು SC/ST ಅಭ್ಯರ್ಥಿಗಳಿಗೆ ಮತ್ತು ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ. OBC ಅಭ್ಯರ್ಥಿಗಳಿಗೆ 2A 2B ಮತ್ತು 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಮತ್ತು SC/ST ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಮುಂದೆ ಆಯ್ಕೆ ಪ್ರಕ್ರಿಯೆ. ಇಲ್ಲಿ 3 ಪ್ರೊಸೆಸ್ ಇದೆ. ಫಸ್ಟ್ಗೆ ಲಿಖಿತ ಪರೀಕ್ಷೆ. ಸೊ ಲಿಖಿತ ಪರೀಕ್ಷೆಯಲ್ಲಿ 2 ಪೇಪರ್ ಇರುತ್ತೆ. ಒಂದು ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1ನಲ್ಲಿ ಜನರಲ್ ನಾಲೆಡ್ಜ್ 100 ಅಂಕಗಳಿಗೆ ಇರುತ್ತೆ. ಎರಡನೇ ಪೇಪರಲ್ಲಿ ಸಾಮಾನ್ಯ ಕನ್ನಡ ಜ್ಞಾನ ಮತ್ತು ಸಾಮಾನ್ಯ ಇಂಗ್ಲಿಷ್, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಮೇಲೆ ಸೆಕೆಂಡ್ ಪೇಪರ್ ಇರುತ್ತೆ. ಸೊ ಎರಡೂ ಕೂಡ ಪೇಪರ್ 1 ಪೇಪರ್ 2 ಕೂಡ
100 ಅಂಕಗಳಿಗೆ ಈ ಒಂದು ಪೇಪರ್ನ ಕಂಡಕ್ಟ್ ಮಾಡ್ತಾರೆ, ಲಿಖಿತ ಪರೀಕ್ಷೆನ. ಮುಂದೆ ಪರೀಕ್ಷೆಯ ಸಮಯ ಪ್ರತಿ ಪರೀಕ್ಷೆಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಸೊ ಪೇಪರ್ 1ಗೆ 2 ಗಂಟೆ ಕಾಲಾವಕಾಶ ಮತ್ತು ಪೇಪರ್ 2ಗೆ 2 ಗಂಟೆ ಕಾಲಾವಕಾಶ. ಸೊ ಟೋಟಲ್ ಆಗಿ 4 ಗಂಟೆಗಳ ಒಂದು ಕಾಲಾವಕಾಶ ಇರುತ್ತೆ. ಸೊ ಸೆಕೆಂಡ್ ಟೆಸ್ಟ್ ಬಂದು ದಾಖಲೆ ಪರೀಕ್ಷೆ. ಸೊ ಫಸ್ಟು ಲಿಖಿತ ಪರೀಕ್ಷೆ ಪಾಸ್ ಆದವರಿಗೆ ಡೈರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕ್ಲಿಯರ್ ಆದರೆ ಈ ಒಂದು ಹುದ್ದೆಗೆ ನೀವು ಆಯ್ಕೆ ಆಗ್ತೀರಾ. ಮುಂದೆ ಪ್ರಮುಖ ದಿನಾಂಕಗಳು ನೋಡಿ. ಅರ್ಜಿ ಪ್ರಾರಂಭ ದಿನಾಂಕ 11 ಜುಲೈ 2026 ಈ ಒಂದು ಅರ್ಜಿ ಸಲ್ಲಿಸಿಕೆ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಿಕೆ ಕೊನೆಯ ದಿನಾಂಕ 20/8/2026. ಸೊ ಇದು ಮುಂಚೆನೆ ಇನ್ನು ಹಿಂದೆಗಡೆನೇ ಇತ್ತು ಅರ್ಜಿ ಕೊನೆಯ ದಿನಾಂಕ. ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ 20ನೇ ತಾರೀಕುವರೆಗೂ, ಆಗಸ್ಟ್ 20ನೇ ತಾರೀಕುವರೆಗೂ ಈ ಒಂದು ಅರ್ಜಿ ಸಲ್ಲಿಸಿಕೆ ಪ್ರಾರಂಭ ಇರುತ್ತದೆ. ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ 21/8/2026. ಆಗಸ್ಟ್ 21ರಂದು ಪೇಮೆಂಟ್ ಕೂಡ ಕ್ಲೋಸ್ ಆಗುತ್ತೆ. ಈ ಒಂದು ಪ್ರಮುಖ ಲಿಂಕ್ಗಳು ಅಂದರೆ ನೋಟಿಫಿಕೇಶನ್ ಲಿಂಕ್, ಎಕ್ಸ್ಟೆಂಡ್ ಆಗಿರೋ ಒರಿಜಿನಲ್ ಅಫಿಷಿಯಲ್ ನೋಟಿಫಿಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಮತ್ತು ಹೇಗೆ ಅಪ್ಲೈ ಮಾಡ್ಬೇಕಂತ ಅದರದ್ದು ಒಂದು ಲಿಂಕನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಹೇಗೆ ಅಪ್ಲೈ ಮಾಡೋದಂತ ನೋಡಿ. ಮೊದಲಿಗೆ ಕರ್ನಾಟಕ ಕಂದಾಯ ಇಲಾಖೆ ನೇಮಕಾತಿ 2026 ನೇಮಕಾತಿ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ. ಅಭ್ಯರ್ಥಿಯ ಅರ್ಹತಾ ಮಾನದಂಡಗಳನ್ನು ಅಂದರೆ ಎಲಿಜಿಬಿಲಿಟಿ ಕ್ರೈಟೇರಿಯಾನ ಕರೆಕ್ಟಾಗಿ ನೋಡಿಕೊಂಡು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲೆ ಆನ್ಲೈನ್ ಅರ್ಜಿ ಭರ್ತಿ ಮಾಡುವ ಮೊದಲು ಸರಿಯಾದ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ನೋಡಿಕೊಳ್ಳಿ. ಆಮೇಲೆ ನಿಮ್ಮ ಒಂದು ಗುರುತಿನ ದಾಖಲೆ ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ವಯಸ್ಸಿನ ದಾಖಲೆಗಳು, ವಿದ್ಯಾರ್ಹತೆ ಅಂದರೆ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಮತ್ತು ಎನಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇದ್ದರೆ ಎಲ್ಲ ಕರೆಕ್ಟಾಗಿ ತೆಗೆದುಕೊಳ್ಳಿ. ನೆಕ್ಸ್ಟು ಕೆಳಗೆ ನೀಡಿರುವ ಒಂದು ಕರ್ನಾಟಕ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ಆನ್ಲೈನ್ ಅರ್ಜಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿ, ಅದು ಡೈರೆಕ್ಟಾಗಿ ಆಫಿಷಿಯಲ್ ವೆಬ್ಸೈಟ್ ಹೋಗುತ್ತೆ. ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೀವು. ಆಮೇಲೆ ಕರ್ನಾಟಕ ಕಂದಾಯ ಇಲಾಖೆ ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಕೇಳಿರೋ ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ. ಸೊ ಕರೆಕ್ಟಾಗಿ ಎಲ್ಲ ನೋಡಿಕೊಂಡು ನಿಮ್ಮ ಸರ್ಟಿಫಿಕೇಟ್ಸ್ ಆಗಲಿ, ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಲಿ ಹೆಂಗಿದೆ ನೇಮು ಅದೇ ಥರ ಏನು ಮಿಸ್ಟೇಕ್ಸ್ ಇಲ್ಲಾರ್ದ ಹಾಗೆ ಅರ್ಜಿಯನ್ನು ಫಿಲಪ್ ಮಾಡಿ. ಸೊ ಬೇಕಾಗಿರುವ ಸರ್ಟಿಫಿಕೇಟ್ಸ್ ಆಗಲಿ, ಎನಿ ಡಾಕ್ಯುಮೆಂಟ್ಸ್ನ ಮತ್ತು ನಿಮ್ಮ ಒಂದು ಫೋಟೋಸ್ ಮತ್ತು ನಿಮ್ಮ ಒಂದು ಸಿಗ್ನೇಚರ್ ಕೇಳುತ್ತೆ, ಅದನ್ನು ಅಪ್ಲೋಡ್ ಮಾಡಿ. ಮತ್ತು ನಿಮ್ಮ ವರ್ಗಕ್ಕೆ ಅನ್ವಯಿಸುವ ಅರ್ಜಿ ಶುಲ್ಕವನ್ನು ಪಾವತಿಸಿ. ಸೊ OBC ಆಗಿದ್ದರೆ 750 ಇದೆ, SC/ST ಇದ್ದರೆ 250 ಇದೆ, 500 ರೂಪಾಯಿ ಇದೆ. ಎಕ್ಸ್ ಸರ್ವಿಸ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ 250 ರೂಪಾಯಿ ಇರುತ್ತೆ. ಸೊ ನೀವು ಯಾವ ವರ್ಗಕ್ಕೆ ಸೇರ್ತೀರೋ ಆ ಒಂದು ಶುಲ್ಕವನ್ನು ಪಾವತಿಸಿ. ಎಲ್ಲ ಮಾಹಿತಿ ಮತ್ತೊಮ್ಮೆ ಪರಿಶೀಲಿಸಿ ಲಾಸ್ಟ್ಗೆ ಸಬ್ಮಿಟ್ ಕೇಳುತ್ತೆ. ಸೊ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ದರೆ ಮಾತ್ರ ಸಬ್ಮಿಟ್ ಕೊಡಿ. ಲಾಸ್ಟ್ಗೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಎಕ್ಸಾಮ್ಸ್ ಟೈಮಲ್ಲಿ ಅದು ಹೆಲ್ಪ್ ಆಗುತ್ತದೆ. ನೋಡಿದ್ರಲ್ಲ, ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಬಂದಿರೋ ಈ ಒಂದು ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ಇನ್ನು ಯಾರು ಈ ಒಂದು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಬರುವ ಎಲ್ಲ ಥರದ ಗೌರ್ಮೆಂಟ್ ಸರ್ಕಾರಿ ಹುದ್ದೆಗಳ ಬಗ್ಗೆ ಈ ಒಂದು ಚಾನಲ್ನಲ್ಲಿ ಎಲ್ಲ ಥರದ ವಿಡಿಯೋನ ಅಪ್ಲೋಡ್ ಮಾಡಲಾಗುತ್ತದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತದೆ.